ಹಾಯ್ ಫ್ರೆಂಡ್ಸ್, ಇವತ್ತು ಹಸಿ ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ದೊಡ್ಡ ಬೌಲಿಂದ ಒಂದು ಬೌಲ್ ಫುಲ್ಲು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಇದು ಅದಕ್ಕಿಂತ ಸ್ಮಾಲ್ ಬೌಲು ನಾನು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಶುಗರ್ ಬೇಕಂದರೆ ನೀವು ಶುಗರ್ ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಸ್ಕಿಪ್ ಮಾಡಿ ಇದು ಹಾಕ್ಕೋಬೇಕು ಶುಗರು. 2 ಸ್ಪೂನು ದೊಡ್ಡ ಸ್ಪೂನಿಂದ 2 ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. ಇದು ಶುಂಠಿ ಪೌಡ್ರು, ಇದು ಏಲಕ್ಕಿ ಪೌಡ್ರು. ಈಗ ಇದು ಹಸಿ ಕೊಬ್ಬರಿ ಅಲ್ವಾ ನಾನು ತೊಗೊಂಡಿರೋದು, ಅದಕ್ಕೆ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಈಗಾಗಲೇ ಬಾಣಲಿ ಇಟ್ಟಿದ್ದೀನಿ ಇಲ್ಲಿ. ಇದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೋತೀನಿ. ನೋಡಿ, ಈಗ ಇದು ಹಸಿ ವಾಸನೆ ಹೋಗೋ ಥರ ಆಗಿದೆ ಕೊಬ್ಬರಿನ. ಹಸಿ ಕೊಬ್ಬರಿ ತೊಗೊಂಡಿದ್ನಲ್ವ ನಾನು ಸ್ವೀಟ್ ಮಾಡೋಕ್ಕೆ. ಈಗಿದು ಹಸಿ ಸ್ಮೆಲ್ ಹೋಗಿದೆ ಸ್ವಲ್ಪ. ಈಗ ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೋತೀನಿ ನಾನು. ಇದನ್ನು ತೆಗೆದಿಟ್ಕೊಂಡು ನೆಕ್ಸ್ಟು ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಇದನ್ನು ಪಾಕಕ್ಕೆ ರೆಡಿ ಮಾಡ್ಕೋತೀನಿ ನಾನು. ಹಾಯ್ ಫ್ರೆಂಡ್ಸ್, ಇದನ್ನು ಈಗ ಕೊಬ್ಬರಿನ ತೆಗೆದಿಟ್ಕೊಂಡಿನಿ ನಾನು. ಈಗ 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಲ್ವ, ಈಗ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೋತೀನಿ ನಾನು. ಈಗ ಇದನ್ನು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ ನಾನು. ಬೆಲ್ಲ ಎಲ್ಲ ಕರಗಬೇಕಿದು. ನೀಟಾಗಿ ಕರಗಿ ಮೆಲ್ಟ್ ಆದಮೇಲೆ ಇದಕ್ಕೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಅದು ಫ್ಲೇವರಿಗಂತ ಶುಂಠಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರು ಆ್ಯಡ್ ಮಾಡೋಣ ನಾವು. ಸ್ವಲ್ಪ ಬೆಲ್ಲ ಎಲ್ಲ ಮೆಲ್ಟ್ ಆಗಲಿ ನೀಟಾಗಿ. ತುಪ್ಪದಲ್ಲಿ ಅದು ನೀಟಾಗಿ ಮೆಲ್ಟ್ ಆಗುತ್ತೆ. ಇದಕ್ಕೆ ನೀರು ಏನು ಆ್ಯಡ್ ಮಾಡೋ ಹಾಗಿಲ್ಲ ನಾವು. ತುಪ್ಪದಲ್ಲೇ ಅದು ಫ್ಲೇವರ್ ಎಲ್ಲ ತುಪ್ಪದಲ್ಲೇ ಚೆನ್ನಾಗಿರುತ್ತದು. ತುಪ್ಪದಲ್ಲಿ ಮಾಡಿದ್ರೆ ಬೇಗ ಗಟ್ಟಿನೂ ಆಗುತ್ತದು, ಅಷ್ಟು ಇದಿರಲ್ಲ. ಆದಷ್ಟು ನೀವು ಬೆಲ್ಲದಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ. ಶುಗರಲ್ಲಿ ಜಾಸ್ತಿ ಚೆನ್ನಾಗಿ ಅಷ್ಟು ಅನಿಸಲ್ಲ. ಬೆಲ್ಲದಲ್ಲೇ ಮಾಡಿದ್ರೆ ಇನ್ನೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಹೆಲ್ತಿಗೂ. ಬೆಲ್ಲದಲ್ಲಿ ಟ್ರೈ ಮಾಡಿದ್ರೇ ಚೆನ್ನಾಗಿ ಅಂತ ನನಗೆ ಅನಿಸುತ್ತೆ. ನಿಮಗೆ ಹೆಂಗೆ ಇದನ್ನಿಸುತ್ತೋ ಆ ಥರ ನೀವು ಇದು ಮಾಡ್ಕೊಳ್ಳಿ. ನೋಡಿ, ಬೆಲ್ಲ ಆಗಲೆಲ್ಲ ಮಿಲ್ಟ್ ಆಗ್ತಾ ಇದೆ. ಬೆಲ್ಲ ನೀಟಾಗಿ ಮಿಲ್ಟ್ ಆಗಲಿ. ಆಗಲೇ ಎಲ್ಲ ಸೈಡಿಗೆಲ್ಲ ನೊರೆ ಬರ್ತಿದೆ ನೋಡಿ ಬೆಲ್ಲದ್ದು. ತುಪ್ಪ ಎಲ್ಲ ಬಿಡ್ಕೋತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಇದು ಬೆಲ್ಲ ಎಲ್ಲ ಕರಗೋಗಿದೆ. ಈಗ ಇದಕ್ಕೆ ನಾವು ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಏಲಕ್ಕಿ ಪೌಡ್ರು ಮತ್ತು ಇದು ಸ್ವಲ್ಪ ಶುಂಠಿ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಫ್ಲೇವರು ಫುಲ್ಲು ಸ್ಪ್ರೆಡ್ ಆಗಬೇಕದು ಇದಕ್ಕೆ, ಬೆಲ್ಲಕ್ಕೆ ನೀಟಾಗಿ. ಇದು ಒಂದೆಳೆ ಪಾಕ ಅಂತೀವಲ್ಲ ಆ ಥರ ಆಗಿದೆ ನೋಡಿ. ಇದಕ್ಕೆ ನೀರು ಏನೂ ಹಾಕಂಗಿಲ್ಲ. ನೀವು 1 ವೀಕ್ ಬೇಕಿದ್ದರೂ ಇದನ್ನು ಇಟ್ಕೊಂಡು ತಿನ್ಬೋದು. ನೋಡಿ, ಫುಲ್ಲು ಇದಾಯ್ತಲ್ವ. ಈಗ ಇದಕ್ಕೆ ನಾನು ಹಸಿ ವಾಸನೆ ಹೋಗೋ ಥರ ರೋಸ್ಟ್ ಮಾಡ್ಕೊಂಡಿರೋಂಥ ಹಸಿ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ. ಗೊತ್ತಾಗ್ತಿದೆ ಅಲ್ವಾ, ಮೇಲೇ ಗೊತ್ತಾಗ್ತಿದೆಯಲ್ಲ ಯಾವ ಥರ ಇದಾಗ್ತಿದೆ ಅಂತ. ಈಗ ನೋಡಿ, ಇಲ್ಲಿ ಕೊಬ್ಬರಿ ಮತ್ತು ಬೆಲ್ಲ ಪಾಕ ಎಷ್ಟು ನೀಟಾಗಿ ಇದಾಗಿದೆ. ಇದು ಸ್ವಲ್ಪ ಕೊಬ್ಬರಿ ಎಲ್ಲ ಅದು ಪಾಕದಲ್ಲಿ ಬೇಯಬೇಕು ಚೆನ್ನಾಗಿದಾದರೆ. ಒಂದು ಪ್ಲೇಟಲ್ಲಿ ತುಪ್ಪ ಸವರಿಟ್ಕೊಂಡು ಅದರಲ್ಲಿ ನಾವು ತಣ್ಣಗಾಗೋಕ್ಕೆ ಒಂದು 1/2 ಅವರ್ ಇಲ್ಲ 1 ಅವರು ಅದರಲ್ಲಿ ಆ ತುಪ್ಪ ಸವರಿರೋ ಪ್ಲೇಟಲ್ಲಿ ಹಾಕಿಬಿಟ್ಟು ಒಂದು 1/2 ಅವರ್ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಸೆಟ್ಟಾಗಿರುತ್ತೆ. ಅದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಬೆಲ್ಲ ಎಲ್ಲ ಎಷ್ಟು ನೀಟಾಗಿ ಮಿಲ್ಟಾಗಿ ಎಷ್ಟು ಚೆನ್ನಾಗಿ ಇದಾಗ್ತಿದೆ. ಕಲರ್ ಫ್ಲೇವರ್ ಅಂತೂ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಿದೆ. ಏಲಕ್ಕಿದು ಶುಂಠಿ ಪೌಡ್ರಿಂದು ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವೊಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ. ಈಗ ಎಲ್ಲ ನೀಟಾಗಿ ಆಗಿದೆ ಇದು. ಈಗ ಇದನ್ನು ನಾನು
ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಇದನ್ನು ಈಗ ಒಂದು ಹಾಫ್ ಆನ್ ಅವರ್ ಸೆಟ್ ಆಗೋಕ್ಕೆ ಇಟ್ಬಿಡೋಣ. ನೋಡಿದ್ರಲ್ಲ ಯಾವ ಥರ ಕಾಣ್ತಿದೆ ನೋಡಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಕಟ್ ಮಾಡಿ ತೋರಿಸ್ತೀನಿ ನಾನು. ಹಾಯ್, ಇದು ಕೊಬ್ಬರಿ ಮಿಠಾಯಿನ ಸೆಟ್ ಮಾಡೋಕ್ಕೆ ಪ್ಲೇಟಲ್ಲಿ ಇಟ್ಟಿದ್ನಲ್ವ ನಾನು ಕಟ್ ಮಾಡಿ. ಇವಾಗ ನೋಡಿ ಇಲ್ಲಿ ಡ್ರೈ ಆಗಿದೆ, ಈಗ ಕ್ಯೂಬ್ ಥರ ಬರ್ತಿದೆ. ತುಪ್ಪ ಎಲ್ಲ ನೋಡಿ ಕೆಳಗಡೆ ಎಲ್ಲ ಹೋಗ್ಬಿಟ್ಟಿದೆ, ಅದು ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.